ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವೀಗ ಮಾತಾಡಬೇಕಾದ್ರೆ ಸರ್ ಒಂದು ಪದಪ್ರಯೋಗ ಮಾಡಿದ್ರಿ, ಅಚೀವ್ ಅಂತ ಹೇಳಿ. ಇರಾನ್, ಅಮೆರಿಕ, ಇಸ್ರೇಲ್ನ ಯುದ್ಧವನ್ನು ಇತರ ರಾಷ್ಟ್ರಗಳು ನೋಡ್ತಾ ಇದ್ದಾವೆ. ಈ ಹಿಂದೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಸನ್ನಿವೇಶವನ್ನು ಇತರ ರಾಷ್ಟ್ರಗಳು ನೋಡಿದ್ದಾವೆ. ಯಾವಾಗ ಯುದ್ಧ ನಿಲ್ತು ಅನ್ನೋದಾದರೆ ಆ ಅಚೀವ್ ಅನ್ನೋದು ರೀಚ್ ಆಯಿತು, ಸ್ಟಾಪ್ ಆಯಿತು. ಅದನ್ನು ಜಾಗತಿಕ ಮಟ್ಟದಲ್ಲಿ ಇತರ ರಾಷ್ಟ್ರಗಳಿಗೆ ಯಾವ ಸಂದೇಶವನ್ನು ಕೊಡಬೇಕು ಅದನ್ನೂ ಕೊಟ್ಟಿದ್ದಾಯಿತು, ಭಾರತೀಯ ಪ್ರಜೆಗಳಿಗೂ ಕೂಡ ಕೊಟ್ಟಿದ್ದಾಯಿತು. ಅಂದರೆ ಆ ಗೋಲ್ ರೀಚ್ ಆಯಿತು ಅಂಥೇಳಿ, ಅಚೀವ್ ರೀಚ್ ಆಯಿತು ಅಂತ. ಬಟ್ ಇಲ್ಲಿ ಯಾವ ಅಚೀವ್ ಕಾಣ್ತಾ ಇದೆ ನಿಮಗೆ? ನೋಡಿ, ನಮ್ಮಲ್ಲಿ ಅಚೀವ್ಮೆಂಟು ಭಾಳ ಕ್ಲಿಯರ್ ಆಗಿತ್ತು. ಪ್ರಾಬಬ್ಲಿ ಮೊನ್ನೆ ನೀವು ಒಂದು ಸೋಷಲ್ ಮೀಡಿಯಲ್ಲೂ ನೋಡಿರ್ಬೋದು, ನಮ್ಮ AP ಸಿಂಗ್, ಏರ್ ಚೀಫ್ ಮಾರ್ಷಲ್ ಎಲ್ಲ ಕಡೆನೂ ಪ್ರಾಬಬ್ಲಿ ಹೇಳಿದ್ದಾರೆ. ನಾವು ಮಾಡಿದಂಥ ಒಂದು ವಾರ ಏನಿತ್ತು, ನಮ್ಮ ಟಾರ್ಗೆಟ್ ಏನಿತ್ತು, ಅವ್ರದ ಎಲ್ಲೆಲ್ಲಿ ಅವರು ಟೆರರಿಸ್ಟ್ ನೆಲೆಗಳಿದ್ವು ಅದನ್ನು ಧ್ವಂಸ ಮಾಡಬೇಕಾಗಿತ್ತು, ಅವ್ರಿಗೊಂದು ಪಾಠ ಕಲಿಸ್ಬೇಕಾಗಿತ್ತು. ನಾವು ಕಲಿಸಿದ್ವಿ. ಆಮೇಲೆ ಅಲ್ಲಿಗೆ ಮುಗೀತು, ನಾವು ಆಚೆ ಬಂದ್ಬಿಟ್ವಿ. ಅಲ್ಲಿನ ಜನಕ್ಕೆ ನಾವು ತೊಂದರೆ ಮಾಡಲಿಲ್ಲ, ಇಲ್ಲಿನ ಜನಕ್ಕೆ ತೊಂದರೆ ಮಾಡಲಿಲ್ಲ. ಯಾಕಂದರೆ ವಾರ್ ಅನ್ನೋದು ಇಟ್ ಈಸ್ ನಾಟ್ ಸೋ ಈಸಿ. ಏನು ನಾವು ಟಿ ವಿಲಿ ನೋಡ್ದಂಗೆ ಇಲ್ಲಿಂದ ಮಿಸೈಲ್ ಹೊಡಿತಾನೆ, ಅವನು ಅಲ್ಲಿಂದ ಮಿಸೈಲ್ ಹೊಡಿತಾನೆ, ಕರೆಕ್ಟ್, ಅದೆಲ್ಲ ನಿಜ. ಬಟ್ ಅದರಲ್ಲಿ ಆಗುವಂಥ ವೆಚ್ಚ, ಖರ್ಚು, ದೇಶದ ಮೇಲೆ ಬೀಳೋ ಫೈನಾನ್ಷಿಯಲ್ ಒತ್ತಡ. ಯಾಕಂದರೆ ಒಂದೊಂದು ಮಿಸೈಲ್ ನೀವು ಯೂಸ್ ಮಾಡ್ಬೇಕಾದ್ರೂ 45-50 ಕೋಟಿ. ಒಂದು ಬ್ರಹ್ಮೋಸ್ ಮಿಸೈಲ್ ಯೂಸ್ ಮಾಡಿದ್ರೆ 50 ಕೋಟಿ. ನೀವು 20 ಬ್ರಹ್ಮೋಸ್ ಮಿಸೈಲ್ ಯೂಸ್ ಮಾಡಿದ್ರೆ ಅಂದರೆ 20 × 50 ಕೋಟಿ. ಅಂದರೆ ಇದು ಯಾರ ದುಡ್ಡು? ಹೌದು, ಜನಸಾಮಾನ್ಯರ ದುಡ್ಡು. ಈ ದುಡ್ಡನ್ನ ನೀವು ಅಟ್ಲೀಸ್ಟ್ ಹೆಲ್ತ್ಗೆ ಹಾಕಿದ್ರು, ಎಜುಕೇಷನ್ಗೆ ಹಾಕಿದ್ರು, ರೂರಲ್ ಡೆವಲಪ್ಮೆಂಟ್ಗೆ ಹಾಕಿದ್ರು, ರೋಡ್ ಡೆವಲಪ್ಮೆಂಟ್ಗೆ ಹಾಕಿದ್ರು ದೇಶ ಮುಂದುವರಿತಾ ಹೋಗುತ್ತೆ. ಇಲ್ಲಿ ನೀವು ಎಲ್ಲನೂ ಒಂದು ಗುತ್ತು ಗುರಿ ಇಲ್ಲದೆ ನಮ್ಮ ಹತ್ರ ಮಿಸೈಲ್ಸ್ ಇದೆ ಎಲ್ಲ ಖರ್ಚು ಮಾಡ್ಕೋಬೇಕು ಅಂತ ವಾರ್ ಮಾಡ್ಕೊಂಡು ಕೂತಿದ್ರೆ ದೇಶದ ಮೇಲೆ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ದೇಶ ಮುಂದುವರಿಯೋಕ್ಕೆ ಬಿಡಲ್ಲ. ಅಂದರೆ ಒಂಥರ ಹಿಂದೆ ಬಿದ್ದುಬಿಡ್ತೀವಿ ನಾವು ಏನಿವತ್ತು GDP, ಎಕನಾಮಿಕ್ ಗ್ರೋತು ಎಲ್ಲನೂ ಹಳ್ಸೋಗ್ಬಿಡುತ್ತೆ. ಸೊ ಆ ಒಂದು 10-15 ದಿವಸ ಏನೋ ಒಂದು ಇದಾಗಿ ಕಾಣ್ಬೋದು ನಮಗೆ, ಯಾವ ಥರ ಮಾಡ್ತಾ ಇದ್ದೀವಿ ಯುದ್ಧ ಅಂತ. ಬಟ್ ಇಂಡೈರೆಕ್ಟ್ಲಿ ದೇಶದ ಮೇಲೆ ಎಫೆಕ್ಟ್ ಬೀಳ್ತಾನೆ ಇರುತ್ತೆ. ಸೊ ಈ ವಾಸ್ ವೆರಿ ಕ್ಲಿಯರ್, ನಮ್ಮ ಅಚೀವ್ಮೆಂಟ್ ಇತ್ತು, ಮುಗಿಸಿದ್ವಿ. ಬಟ್ ಇಲ್ಲಿನ ಅಚೀವ್ಮೆಂಟ್ ಏನಿತ್ತು, ಫಸ್ಟು ನ್ಯೂಕ್ಲಿಯರ್ ಡೀಲ್ ಅಂತ ಇತ್ತು. JOPC ಅಗ್ರಿಮೆಂಟ್, ಜಾಯಿಂಟ್ ಕಾಂಪ್ರಹೆನ್ಸಿವ್ ಟ್ರೀಟಿ ಅಂತ ಮಾಡಿದ್ರು. ಅದರಲ್ಲಿ ಒಬಾಮಾ ಇದ್ದಾಗ ಅದು ಮಾಡಿದ್ರು. ಆ ಟ್ರೀಟಿನ ಯುರೇನಿಯಮ್ನ ಇಷ್ಟೇ ಮಟ್ಟಕ್ಕೆ ಇಟ್ಕೋತೀವಿ, ಅಂದರೆ 5% ಒಳಗೆ ಇಟ್ಕೋತೀವಿ, 20% ಒಳಗೆ ಇಟ್ಕೋತೀವಿ, ಎನ್ರಿಚ್ಮೆಂಟ್ ಒಳಗಡೆ ಇಟ್ಕೋತೀವಿ ಅಂತೆಲ್ಲ ಹೇಳಿ ಅಲ್ಲಿನ ಇನ್ಸ್ಪೆಕ್ಟರ್ಸು, ವರ್ಲ್ಡ್ ಇನ್ಸ್ಪೆಕ್ಟರ್ಸ್ಗೂ ಬಿಡ್ತೀವಿ, ಅದೆಲ್ಲ ಒಪ್ಪಿಗೆ ಆಗಿತ್ತು. ಬಟ್ 2015 ಆಗಿತ್ತು. ತಕ್ಷಣ ಒಬಾಮಂದು ಇದು ಅವಧಿ ಮುಗೀತು. ಈ ಟ್ರಂಪ್ ಬಂದ ಕ್ಯಾನ್ಸಲ್ ಮಾಡಿಬಿಟ್ಟ. ಕ್ಯಾನ್ಸಲ್ ಮಾಡಿ ಸ್ಯಾಂಕ್ಷನ್ ಹಾಕ್ಬಿಟ್ಟು